ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೂದಲು ಕಂಡ್ರಿ ಅದು ಬಟ್ಟೆ ತರ ಮುಗಿತದಿರಲ್ಲ. ಸರಿ ಮೆಲ್ಲಗೆ ಮಾಡ್ತೀನಿ ಕೊಡಿ. ಎಂತದ್ದು ಬೇಡ, ನಾನೇ ಮಾಡ್ಕೋತೀನಿ. ನಾನು ಬಿಸಿನೀರು ಹಾಕ್ಬೇಡಿ ಅಂತಿದ್ದು, ತಲೆ ಮೆತ್ತಗೊರ್ಸಿ ಅಂತಿದ್ದು, ಇದನ್ನೆಲ್ಲ ತಗೊಂಡೋಗಿ ಈಗಲೂ ಡಂಗೂರ ಹೊಡೀರಿ. ಅದು ಬಿಡು, ಆಮೇಲೆ ಹೇಳೋಣ ಅಂತ ಅನ್ಕೊಂಡಿದ್ದೆ, ಈಗಲೇ ಹೇಳ. ಸರಿ. ಯಾವ ವಿಷಯನೂ ಬಿಡಲ್ವ ನೀವು? ಮೊದಲೆಲ್ಲ ನಿಮ್ಮ ಮನೆಗೆ ಬಂದಾಗ ಎಷ್ಟು ಹೆಸರಿತ್ತು ನನಗೆ. ಈಗ ನೀವು ಮಾಡಿರೋ ಕೆಲ್ಸಕ್ಕೆ ನಾನು ನೋಡಿದ್ರೆ ನಗ್ತಾರೆ. ಎಲ್ಲ ನೀವೇ ಮಾಡಿರೋದು. ಹೇಳ್ಬಾರ್ದಲ್ಲ ಹೇಳಿ, ನನ್ನ ಮರ್ಯಾದಕ್ಕೆ ಕಳ್ತೀರ. ಸಾರಿ ಹಸ್ಬೆಂಡು. ಕಟ್ಟಿರೋ ಮನೆನ ಹೊಡೆದು ಮತ್ತೆ ಕಟ್ಟೋರ್ನ ತಡ್ರು ಅಂತಾರೆ. ಮನೆ ಹಳೇದಾದ್ರೆ ಗೋಡೆ ಹೊಡಿಲೇಬೇಕು, ಸಿಮೆಂಟ್ ಹಾಕ್ಲೇಬೇಕು ಅಲ್ವಾ ಹಸ್ಬೆಂಡು? ನಾನು ಹೇಳಿದ್ದು ಹಳೆ ಮನೆ ಬಗ್ಗೆ ಅಲ್ಲ, ಹೊಸ ಮನೆ ಬಗ್ಗೆ. ನಿಮ್ದು ಅದೇ ಕತೆ ಆಯ್ತು. ಅದೇ ಗೊತ್ತಿದ್ದು ಹಿಂಗ್ ಮಾಡ್ತಿರೋ, ಗೊತ್ತಿಲ್ಲದೆ ಹಿಂಗ್ ಮಾಡ್ತಿರೋ ನನಗಂತೂ ಗೊತ್ತಾಗ್ತಲ್ಲ. ನಮ್ಮ ಮನೆ ಚಿಕ್ಕದು, ನಿಮ್ ತರ ನಾವು ಶ್ರೀಮಂತರು ಅಲ್ಲ ಅಂತ ಈ ತರ ಮಾತಾಡ್ತಿದ್ದೀರಾ ಅಲ್ವಾ? ದೇವ್ರೆ, ನಮ್ಮ ಮೇಲೆ ಕರುಣೆ ತೋರಿಸಿದ್ರೆ ನಮಗೂ ಒಳ್ಳೆ ಟೈಮ್ ಬಂದ್ರೆ ನಿಮ್ಮ ಮನೆ ಅಷ್ಟಲ್ಲ ಅಂದ್ರೂ ಇದಕ್ಕಿಂತ ದೊಡ್ಡ ಮನೆ ಕಟ್ತೀನಿ. ರೀ, ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ತದೆ. ನಾನು ಯಾವಾಗ್ರಿ ಹಂಗಂದೆ? ನೀವು ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೂ ನೀವು ಬೈತಿರೋದು ನೋಡಿದ್ರೆ ಹಾಗೆ ಅನಿಸ್ತಿದೆ. ನಮ್ಮ ಮನೇಲಿ ಬರೀ ಒಂದು ಸ್ನಾನದ ಕೋಣೆ, ನಿಮ್ಮ ಮನೇಲಿ ಥರ ಎಲ್ಲ ರೂಮಲ್ಲೂ ಒಂದೊಂದು ಸ್ನಾನದ ಕೋಣೆ ಇಲ್ಲ. ಆ ಸ್ನಾನದ ಕೋಣೆಗೆ ಹೋಗೋಕ್ಕೆ ಕೆಳಗಿಂದನೇ ಹೋಗಬೇಕು. ಎಲ್ರಿಗೂ ಕಾಣಿಸುತ್ತೆ. ಯಾರು ಏನೂ ತಪ್ಪು ತಿಳ್ಕೊಬಾರ್ದು ಅಂತ ನಿಮ್ಮನ್ನು ಸ್ನಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಅಂದೆ. ಅದನ್ನ ನೀವು ಎಷ್ಟು ದೊಡ್ಡ ವಿಷಯ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಹಸ್ಬೆಂಡು. ನೀವೇ ಮಾತು ಹೇಳಿದ್ದು ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಹಸ್ಬೆಂಡು? ಹೋಗ್ಲಿ ಬಿಡ್ರಿ, ಅಳ್ಬೇಡಿ. ಆಮೇಲೆ ನಿಮ್ಮ ಮನೆಯವರೆಲ್ಲ ಸೇರ್ಕೊಂಡು ಹಳೆಯ ಬಂದು ಮಗಳು ನಡೆಸ್ತಾ ಅಂತ ನನ್ನ ಮೇಲೆ ಗುಬೆ ಕೂರಿಸ್ತಾರೆ. ಇಲ್ಲ, ನಮ್ಮ ಮನೆಯವ್ರಂಗ ಅನ್ನಲ್ಲ, ನೀವು ಸುಮ್ಮನೆ. ಆಯ್ತು, ಬೈಯಲ್ಲ, ಅಳು ನಿಲ್ಸಿ. ಆಯ್ತು. ಊರಿ ಸರಿ. ಯಾಕೆ ಹಚ್ಕೊಂಡು ಹಂಗ್ ನೋಡ್ತಿದ್ದೀರಾ? ಅತ್ರೆ ಕಣ್ಣಲ್ಲಿ ನೀರು ಬರ್ಬೇಕಲ್ವಾ? ಇಲ್ಲ ಹಚ್ಕೊಂಡು, ಒಂದೊಂದ್ಸಲಿ ಅತ್ತಾಗ ನನ್ನ ಕಣ್ಣಲ್ಲಿ ನೀರೇ ಬರಲ್ಲ. ಅದೇಂಗ್ರಿ ಆಗತ್ತೆ? ಮಳೆ ಬರ್ದೆ ಮನೆ ಒದ್ದೆ ಆಗತ್ತಾ? ಆದ್ರೆ ಹಚ್ಕೊಂಡು ಮಳೆ ಬರ್ದೆ ಪೈಪಿಂದ ಮನೆಗೆ ನೀರ್ ಹಾಕಿದ್ರೆ ಒದ್ದೆ ಆಗತ್ತಲ್ವಾ? ಹಂಗೂ ಒದ್ದೆ ಆಗುತ್ತಾ? ಸರಿ ಬಿಡಿ, ಜಾಸ್ತಿ ಪ್ರಶ್ನೆ ಕೇಳಲ್ಲ, ಬಾಳೆ ಬುದ್ಧಿವಂತರಿದ್ದೀರಾ. ಹಚ್ಕೊಂಡು ತುಂಬಾ ಹೊಟ್ಟೆ ಹಸಿತಿದೆ, ಬನ್ನಿ ಕೆಳಗೋಗ. ಹೋಗಿರಿ, ಬರ್ತೀನಿ. ಇಲ್ಲ ಹಚ್ಕೊಂಡು, ನಾವು ಒಡ್ಗೆ ಹೋಗಿಲ್ಲ ಅಂದ್ರೆ ಅವ್ರು ತುಂಬಾ ಪ್ರಶ್ನೆ ಕೇಳ್ತಾರೆ. ಕೈ ಇಟ್ಕೊಳ್ಳಿ, ಇಲ್ದಾರ ಅದಕ್ಕೂ ಪ್ರಶ್ನೆ ಕೇಳ್ತಾರೆ. ಸರಿ ಬನ್ನಿ. ಹಸ್ಬೆಂಡು, ನಿಮ್ಗೆ ತಿನ್ನಕ್ ಆಗಲ್ಲ ಅನ್ಸುತ್ತೆ, ನಾನೇ ತಿನ್ಸ್ಲಾ? ಬೇಡ ಬೇಡ, ನಾನೇ ಅಳಿ ಅಂದ್ರೆ ನಾವೆಲ್ಲ ಇದೀವಿ ಅಂತ ನಾಚ್ಕೊಳ್ತಿದ್ದೀರಾ? ಪರವಾಗಿಲ್ಲ ಬಿಡಿ, ದೀಪು ತಿನ್ನಿಸ್ತಾಳೆ. ನಾನು ಮದುವೆಯಾದ ಹೊಸರಲ್ಲಿ ನನ್ನ ಗಂಡನ್ಗೆ, ಅವ್ರ ಗಂಡಿಂಗೆ ಇದೇ ತರ ತಿನ್ನಿಸ್ತಿದ್ಲು ಅಲ್ವೇನೆ? ಈಗ ನಡೀತಿರೋ ವಿಷಯ ನನ್ನ ಮಗಳು ಅಳಿಯಿಂದು. ಇದ್ರ ಮಧ್ಯೆ ನೀನ್ ಬರೋದೇ ತಪ್ಪು ಅಂತದ್ರಲ್ಲಿ ನಿನ್ ಗಂಡನ್ನ ಬೇರೆ ಹೇಳ್ಕೊಂಡ್ ಬರ್ತಾ ಇದೆಯಲ್ಲ. ಮೊಳ ಕೊಡಿ ಅಂದ್ರೆ ಮಾರ್ ಕೊಟ್ರಂತೆ. ನಾನು ಇಷ್ಟ ಹೇಳಿದ್ರೆ ನಿಷ್ಟುದ್ದ ಹೇಳ್ತೀಯಲ್ಲಣ್ಣ. ಅವ್ರಿಬ್ರು ಏನಾದ್ರು ಮಾಡ್ಕೊಳ್ಳಿ ಬಿಡೆ. ಆಯ್ತು ಅಳಿಯಂದ್ರೆ, ಈಗ ನೋವು ಹೇಗಿದೆ? ನೋವೇನಿಲ್ಲ ಮಾವ. ಸರಿ ಸರಿ. ನಾನು ಹೇಳ್ದೆ ತಾನೇ ತಿನ್ಸ್ತೀನಿ ಅಂತ, ನನ್ ಮಾತೆ ಕೇಳಲ್ಲ. ಸುಮ್ನಿರಿ ಇವಾಗ. ಅಳಿಂದ್ರೆ, ನಿಮ್ಗೆ ನಮ್ಮ ಮುಂದೆ ತಿನ್ನಕ್ ಸಂಕೋಚ ಆದ್ರೆ ದೀಪು ಕರ್ಕೊಂಡೋಗಮ್ಮ, ಅವಳ ಜೊತೆ ರೂಮ್ಗೆ ಹೋಗಿ. ರೂಮ್ ಬೇಡ, ಪರವಾಗಿಲ್ಲ, ಇಲ್ಲೇ ತಿಂತೀನಿ.
ಲೇ ದೀಪು, ಗುಬ್ಬಜ್ಜಿ ಗೂಡಲ್ಲಿ ಮರಿ ಹಾಕೋತರ ನಿನ್ ಗಂಡನ ಮೀಸೆ ಮೇಲೆ ಅನ್ನದಗಳಿದೆ ವರ್ಷೆ. ಬಿಡಿಯತ್ತೆ, ದೇವ್ರಿಗೆ ಹೂ ಮುಡ್ಸಂಗೆ ಚೆನ್ನಾಗೇ ಕಾಣಿಸ್ತಿದೆ. ಎಲ್ಲಿ ಇರಿ ಹಸ್ಬೆಂಡ್. ನೀವು ಅಂದ್ರೆ ನನ್ನ ಮಗಳಿಗೆ ಎಷ್ಟೊಂದು ಪ್ರೀತಿ ಕಾಳಜಿ ಎಲ್ಲ ಇದೆ ಅಲ್ವಾ ಅಂದ್ರೆ. ಮದ್ವೆಗ್ ಮುಂಚೆ ದೀಪು ನಮ್ಮ ಅಣ್ಣನ್ಗೂ ಬಲವಂತದಿಂದ ಹೀಗೆ ತುರ್ಕಿ ತುರ್ಕಿ ತಿನ್ಸೋಳು. ಲೇ ಅಂಬುಜ, ಅದು ಬಲವಂತದಿಂದ ಅಲ್ಲ ಕಣೆ, ಪ್ರೀತಿಯಿಂದ ತಿನ್ನಿಸ್ತಾ ಇದ್ಲು. ಸಾಕು ಸಾಕು ಅಂತಲೂ ತುರುಕುತ್ತೆ. ತಿನ್ಸಿದ್ರೆ ಹಿಂಗೆ ಆಗುತ್ತಲ್ವಾ ದೀಪ ಅವರೇ? ನೋಡಿ, ನನಗೆ ಹೊಟ್ಟೆ ತುಂಬಿದೆ, ಊಟನೂ ತುಂಬ ಚೆನ್ನಾಗಿದೆ, ಸಾಕು, ನಾನು ರೂಮಲ್ಲಿ ಇರ್ತೀನಿ. ಅದೇಂದ್ರೆ ಹಾಗೆಲ್ಲ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಎದ್ದು ಹೋಗೋ ಆಗಿಲ್ಲ. ಬೇರೆಯವರು ಊಟ ಮಾಡ್ತಿರ್ತಾರಲ್ವಾ, ಪಂಕ್ತಿ ಭೇದ ಅಂತಾರೆ. ಓಹೋ, ಹಾಗಾದ್ರೆ ಇಲ್ಲೇ ಇರ್ಬೇಕಲ್ಲ? ನನ್ಗಂತೂ ಈಗ ಸಮಾಧಾನ ಆಯ್ತು. ನೀನು ತಟ್ಟೆಗೆ ಹಾಕೊಂಡ್ತೀನಿ. ಓ, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ. ಲೇ ದಡ್ಡಿ, ಹೊಟ್ಟೆನೆ ಹಸಿಯೋದು, ತಟ್ಟೆ ಅಲ್ಲ, ತಗೋ. ತಿನ್ನೋವಾಗ ತೆಪ್ಪಗಿರ್ಬೇಕು ಕಡೆ. ನೋಡ್ದವ್ರು ಅದ್ಯಾರಾದ್ರೂ ಪೆಪ್ಪರ್ ತರ ಆಡ್ತಿರೋದು ಅಂತ ಅನ್ಕೋತಾರೆ. ಅರ್ಥ ಆಯ್ತು. ಹಸ್ಬೆಂಡು, ಸ್ವಲ್ಪ ಬೇಕಾ? ಫೋನ್ 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 ಫೋನ್. ಹಲೋ 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 ಹಲೋ. ನೋಡ್ದಿ ಅಣ್ಣ, ನೀನ್ ಪಂತ್ಯದ ಬಗ್ಗೆ ಹೇಳಿದ್ರು ಹೊಳೆಯೋದ್ರು ಎದ್ದು ಹೋಗ್ಬಿಟ್ರಲ್ಲ. ಫೋನ್ ಬಂತು ಅಲ್ವೇನೆ, ಎಲ್ರ ಮುಂದೆ ಮಾತಾಡಕ್ಕಾಗತ್ತಾ? ಜೀವನ ಪೂರ್ತ ಈ ತರ ಚಾಡಿ ಹೇಳೋದ್ರಲ್ಲೇ ಕಲ್ತ್ಬಿಟ್ಟಿಲ್ಲ ನೀನು. ಯಾರಾದ್ರೂ ಚಾವಟಿ ತಗೊಂಡು ಚೆನ್ನಾಗಿ ಕೊಡ್ತಾರೆ ನೋಡಿ ನಿನ್ಗೆ. ಏನ್ ಹೇಳ್ತಿದ್ಯಾ? ಚಿರು ಕೈಗೆ ಪಂಜಲ್ ಹೊಡೆದ್ರ ರೌಡಿಗಳು. ಅವನಿಗೆ ತುಂಬಾ ಏಟ್ ಆಗಿದ್ಯಾ? ಅಲ್ಲ, ರಾತ್ರಿನೇ ನನಗೆ ಹೇಳೋತ್ತಾನೆ. ಹೇಳಿದ್ರೆ ನೀವು ಪ್ಯಾನಿಕ್ ಆಗ್ತೀರಂತ ಸುಮ್ಮನಾದೆ. ನಥಿಂಗ್ ಟು ವರಿ, ಅವ್ರು ಆರಾಮಾಗೇ ಇದ್ದಾರೆ. ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಯಾಕೋ ಚಿರು ನೋಡ್ಬೇಕು ಅನ್ನಿಸ್ತಿದೆ. ನೀವು ಅಂಥ ತಪ್ಪೊಂದು ಮಾಡಬೇಡಿ. ಅವರಿಗೆ ನಮ್ಮಿಬ್ರು ವಿಷಯ ಇನ್ನೂ ಗೊತ್ತಿಲ್ಲ. ನೀವು ಬರೋದ್ರಿಂದ ನಮ್ಮಿಬ್ರಿಗೂ ಪ್ರಾಬ್ಲಮ್ ಆಗ್ಬೋದು. ದೀಪ ಅವ್ರು ಕೂಡ ಚಿರು ಇಲ್ಲೇ ಇರೋದ್ರಿಂದ ನೀವು ಬರೋದು ಬೇಡ ಅಂತಾನೆ ಹೇಳ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.